ವೆಲ್ಕಮ್ ಟು ಮೈ ಚಾನಲ್. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್, ಗಿರಿನಗರ, ಬ್ಯಾಂಗ್ಳೂರ್. ಇಲ್ಲಿನ ಕಾರ್ಯಸಿದ್ಧಿ ಹನುಮನಿಗೆ ಸಂಕಲ್ಪದ ತೆಂಗಿನಕಾಯಿ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿಸುತ್ತದಂತೆ. ನಮ್ಮ ಎದುರಿಗೆ ಎತ್ತರವಾದಂತಹ ಹನುಮಾನ್ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೀವು ಏನೇ ಭಕ್ತಿಯಿಂದ ಬೇಡಿದರೂ ನೆರವೇರುತ್ತದೆ. ಇಲ್ಲಿ ನೀವು ಈ ಅದ್ಭುತ ಕ್ಷೇತ್ರ ಇರುವುದು ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ಗಿರಿನಗರದಲ್ಲಿರುವ ಅವಧೂತ ದತ್ತಪೀಠದಲ್ಲಿ. ಎಲ್ಲರೂ ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರ ಎನ್ನುತ್ತಾರೆ. ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಎದುರುಗಡೆ ಇರುವಂತಹ ಚಿಕ್ಕ ಹನುಮಾನ್ ಮೂರ್ತಿಗೆ ವೀಳ್ಯದೆಲೆಯ ಹಾರ ಮತ್ತು ತುಳಸಿ ಹಾರವನ್ನು ಹಾಕುತ್ತಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳಿಕೊಳ್ಳುತ್ತಾರೆ. ಎದುರುಗಡೆ ನಮಗೆ ಸಾಲಾಗಿ ಕಟ್ಟಿರುವಂತಹ ಹರಕೆ ಕಾಯಿಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. 200 ಟನ್ ತೂಗುವ ಏಕಶಿಲಾ ವಿಗ್ರಹ ಈ ಹನುಮಾನ್. 18 ಶಿಲ್ಪಿಗಳು ಈ ಶಿಲ್ಪವನ್ನು ರಚಿಸಿದ್ದಾರೆ. ಆಂಜನೇಯ ದೇವಾಲಯವನ್ನು ಅಷ್ಟಭುಜಾಕೃತಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ವಿಶೇಷ ಏನೆಂದರೆ, ಈ ದೇವಸ್ಥಾನದಲ್ಲಿ ಪ್ರತಿದಿನ ನೂರಾರು ಭಕ್ತರು ಪ್ರದಕ್ಷಿಣೆ ಹಾಕುತ್ತಾ ಇರುತ್ತಾರೆ. ಅಷ್ಟೇ ಅಲ್ಲ, ಸಾಲು ಸಾಲಾಗಿ ತೆಂಗಿನಕಾಯಿಗಳನ್ನು ಕಟ್ಟಿರುವುದು ಸಹ ನಮಗೆ ಕಾಣುತ್ತದೆ. ಪ್ರದಕ್ಷಿಣೆ ಹಾಕುವುದರಿಂದ ಪೂರ್ಣ ಫಲವೆಂದರೆ ಈ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನು ಪೂರ್ಣ ಫಲವೆನ್ನುತ್ತಾರೆ. ಇದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತದಂತೆ ಎಂಬುದು ಇಲ್ಲಿನ ನಂಬಿಕೆ. ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕೌಂಟರ್ನಲ್ಲಿ ಕೊಡಬೇಕು. ಅಲ್ಲಿ ಕಾಯಿಯ ಮೇಲೆ ಸಂಖ್ಯೆ ದಿನಾಂಕ ನಮೂದಿಸುತ್ತಾರೆ. ಆ ಕಾಯಿಯನ್ನು ತೆಗೆದುಕೊಂಡು ದೇವರ ಮುಂದೆ ಕುಳಿತು ಸಂಕಲ್ಪ ಮಾಡಬೇಕು. ಸಂಕಲ್ಪದ ನಂತರ ಪ್ರದಕ್ಷಿಣೆಗೆ ಸಿದ್ಧರಾಗಬೇಕು. ಪ್ರದಕ್ಷಿಣೆ ನಂತರ ಆ ತೆಂಗಿನಕಾಯಿಯನ್ನು ನಿಗದಿತ ಸ್ಥಳದಲ್ಲಿ ಕಟ್ಟಬೇಕು. 16 ದಿನದಲ್ಲಿ ಪ್ರತಿದಿನ 108 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. 4 ದಿನಕ್ಕೆ 41 ಬಾರಿ ಪ್ರದಕ್ಷಿಣೆ ಹಾಕಬೇಕು. ತೆಂಗಿನಕಾಯಿ ಕಟ್ಟಿದ 14ನೇ ದಿನ ಬಂದು ಕಟ್ಟಿದ ಕಾಯಿಯನ್ನು ತೆಗೆದು ಸಿಹಿ ತಯಾರಿಸಿ ತಿನ್ನಬೇಕು. ಆಗಲೇ ಎಲ್ಲವೂ ಶುಭವಾಗುತ್ತದೆ, ಮಾಡಿದ ಸಂಕಲ್ಪ ಈಡೇರುತ್ತದೆ ಎನ್ನುತ್ತಾರೆ. ಇಲ್ಲಿ ದೇವಸ್ಥಾನದ ಸಮಯ 6:30ರಿಂದ 1 ಗಂಟೆ, ಸಂಜೆ 5 ಗಂಟೆಯಿಂದ 9 ಗಂಟೆ. ಸಂಕಲ್ಪದ ಸಮಯವೆಂದರೆ 9:30 ಬೆಳಗ್ಗೆ 12 ಗಂಟೆ ತನಕ, ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ. ದೇವಸ್ಥಾನದಲ್ಲಿ ಅನಘಾದೇವಿ ಸಮೇತ ಶ್ರೀ ದತ್ತಾತ್ರೇಯ, ಶಿವ, ಗಣಪತಿ ಮತ್ತು ನವಗ್ರಹ ಗುಡಿಗಳನ್ನು ಹೊಂದಿದೆ. ಈ ದೇವಸ್ಥಾನವು ಅವಧೂತ ದತ್ತಪೀಠದಿಂದ ನಡೆಸಲ್ಪಡುತ್ತದೆ. ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಹನುಮಂತನನ್ನು ಸ್ಥಾಪಿಸಿದ್ದಾರೆ. ಅನಘಾ ಪೂಜೆ. ಪ್ರತಿ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಅನಘಾ ಪೂಜೆಯಲ್ಲಿ ಭಾಗಿಯಾಗುತ್ತಾರೆ. ತಮ್ಮ ಮುತ್ತೈದೆತನವನ್ನು ದೀರ್ಘಕಾಲ ಇರುವ ಹಾಗೆ ಬೇಡಿಕೊಳ್ಳುತ್ತಾರೆ. ಹನುಮಂತನಿಗೆ ವೀಳ್ಯದೆಲೆ, ತುಳಸಿ ಹಾರೆಗಳನ್ನು ಸಮರ್ಪಿಸುತ್ತಾರೆ. ಹನುಮನು ರಾಮನಿಗೆ ಸಹಾಯ ಮಾಡಿದಂತೆ ತನ್ನ ಭಕ್ತರಿಗೂ ಸಹಾಯ ಮಾಡುತ್ತಾನೆ. ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾನೆ ಎಂಬುದು ಇಲ್ಲಿನ ಜನರ ಅಪಾರವಾದಂಥ ಒಂದು ನಂಬಿಕೆ. ಆ ಗೋಡೆಯ ಮೇಲೆ ಹನುಮಾನ್ ವಿವಿಧ ಲೀಲೆಗಳನ್ನು ಅಲ್ಲಿ ಚಿತ್ರಿಸಲಾಗಿದೆ. ಮತ್ತು ಶ್ರೀರಾಮನ ಚಿತ್ರಗಳು ಕೂಡ ಅಲ್ಲಿ ನಿಮಗೆ ಕಾಣಬಹುದು. ಉಬ್ಬು ಶಿಲ್ಪಗಳಲ್ಲಿ ಹನುಮಂತನ ವಿವಿಧ ಲೀಲೆಗಳನ್ನು ಕೂಡ ಇಲ್ಲಿ ಚಿತ್ರಿಸುವುದು ಅತ್ಯಂತ ಗಮನಾರ್ಹ. ಹಾಗೂ ಬೇರೆ ಬೇರೆ ಪ್ರಾಣಿಗಳ ಒಂದು ಚಿತ್ರ ಅತ್ಯಂತ ಮನೋಹರವಾಗಿ ಇಲ್ಲಿ ಕೆತ್ತಲಾಗಿದೆ. ಇಲ್ಲಿ ಪಂಚಮುಖಿ ಆಂಜನೇಯನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಷ್ಟು ಸುಂದರವಾಗಿ ಗೋಡೆಯ ಮೇಲೆ ಕೆತ್ತಿ ಹೋಗಿದ್ದಾರೆ. ಮತ್ತು ರಾಮನ ಬಗ್ಗೆ, ರಾಮಭಕ್ತ ಹನುಮಂತಾನೆ, ಹಾಗಾಗಿ ರಾಮನ ಚಿತ್ರಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಹೀಗೆ ಪ್ರದಕ್ಷಿಣೆ ಹಾಕ್ತಾ ಹೋಗಬೇಕು. ನಂತರ ಕಾರ್ಯಸಿದ್ಧಿ ಕೂಡ ಇಲ್ಲಿ ಆಗುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮಗೂ ಕೂಡ ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡು ಈಡೇರಿಸಬೇಕು ಅನ್ನೋದಿದ್ದರೆ, ನೀವು ಕೂಡ ಈ ಗಿರಿನಗರದಲ್ಲಿರುವಂತಹ ಈ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಕಟ್ಟಬಹುದು. ನಿಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅತ್ಯಂತ ಸುಂದರವಾದಂತಹ ಒಂದು ದೇವಸ್ಥಾನ. ಸಾಲು ಸಾಲಾಗಿ ಎತ್ತ ಕಡೆ ನೋಡಿದರೂ ಕೂಡ ತೆಂಗಿನಕಾಯಿಗಳನ್ನು ಕಟ್ಟಿ ಪೂಜೆಯನ್ನು, ಸಂಕಲ್ಪವನ್ನು ಮಾಡಿಕೊಂಡಿರೋದು ಕೂಡ ನಾವಿಲ್ಲಿ ನೋಡಬಹುದು. ವಿದ್ಯಾರ್ಥಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ, ಮತ್ತು ಉದ್ಯೋಗಿ ಆಕಾಂಕ್ಷಿ ಆಗಿರುವಂಥವರು ಕೂಡ ಇಲ್ಲಿ ಬೇಕಾದಷ್ಟು ಜನ, ಮತ್ತು ನಮ್ಮ ಸಂಸಾರದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸಿದಂತಹ ಜನಗಳು ಕೂಡ ಇಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿ ತಮ್ಮ ಇಷ್ಟಾರ್ಥವನ್ನು ನೆರವೇರಬೇಕು ಎನ್ನುವ ಹಾಗೆ ಇಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ. ಅದು ಇಲ್ಲಿನ ಒಂದು ಬಲವಾದ ನಂಬಿಕೆ ಮತ್ತು ಆಚರಣೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಒಮ್ಮೆ ಭೇಟಿ ಕೊಡಿ. ದೇವಸ್ಥಾನದ ಸುತ್ತಲೂ ಕೂಡ ಬೇರೆ ಬೇರೆ ವಿಧಾನಗಳ ಬಗ್ಗೆ ಒಂದು ಅತ್ಯಂತ ಮನೋಹರವಾದ ಬಣ್ಣಗಳ ಮೂಲಕ ಚಿತ್ರಗಳನ್ನು ಬಿಡಿಸಿಕೊಳ್ತಾ ಹೋಗಿದ್ದಾರೆ. ಹನುಮಾನನ
ಬೇರೆ ಬೇರೆ ಲೀಲೆಗಳು, ಬೇರೆ ಬೇರೆ ಅವತಾರಗಳನ್ನು ಕೂಡ ಇಲ್ಲಿ ಚಿತ್ರಣ ಮಾಡ್ಕೊಳ್ತಾ ಹೋಗಿದ್ದಾರೆ. ಮತ್ತು ಇಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯವರ ಒಂದು ಚಿತ್ರಪಟವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅವರು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಜನಗಳು ಪ್ರದಕ್ಷಿಣೆ ಬರ್ತಾ ಇರೋದು ಹೋಗ್ತಾ ಇರೋದು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಸಾಲು ಸಾಲಾಗಿ ಜನಗಳು ಇಲ್ಲಿ ನಿಂತಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಹೊರಗಡೆ ಪ್ರಸಾದ ವಿನಿಯೋಗನೂ ಕೂಡ ಸಿಗುತ್ತೆ. ಮತ್ತು ದೇವಸ್ಥಾನದ ಒಂದು ವಿಹಂಗಮ ನೋಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅತ್ಯಂತ ಸ್ವಚ್ಛವಾಗಿರುವಂಥದ್ದು, ತೆಂಗಿನಕಾಯಿಗಳನ್ನು ಕಟ್ಟಿರುವಂಥದ್ದು ಎಲ್ಲವನ್ನು ನೋಡ್ಬೋದು. ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ಮಂತ್ರವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಬರವಣಿಗೆ ಮೂಲಕ ಕೆತ್ತಿದ್ದಾರೆ. ಅದನ್ನು ಕೂಡ ನಾವು ಪ್ರತಿದಿನ ಅದನ್ನು ಹೇಳ್ತಾ ಹೋದಾಗ ನಮಗೆ ಅತ್ಯಂತ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಇಲ್ಲಿ ಜನಗಳ ಒಂದು ನಂಬಿಕೆ ಆಗಿದೆ. ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ಒಂದು ಪುಟ್ಟ ವಿಗ್ರಹವನ್ನು ನೋಡ್ತಾ ಇದ್ವಿ. ಅಲ್ಲಿ ಹನುಮಾನ್ ಚಾಲೀಸ ಬಗ್ಗೆಯೂ ಕೂಡ ಅಲ್ಲಿ ಬರವಣಿಗೆಯಲ್ಲಿ ಕೆತ್ತಿದ್ದಾರೆ. ಅದನ್ನು ಕೂಡ ನಾವು ನೋಡಿಕೊಂಡು ಪೂಜೆಯನ್ನು ಮಾಡ್ತಾ ಹೋಗ್ಬೋದು. ಪೂರ್ಣ ಫಲ ಸಮರ್ಪಣೆ ಅದ್ರ ಬಗ್ಗೆಯೂ ಕೂಡ ತೆಂಗಿನಕಾಯಿಗಳನ್ನು ಹೇಗೆ ಕಟ್ಟಬೇಕು, ಎಷ್ಟು ದಿನ ನಾವು ಪ್ರದಕ್ಷಿಣೆ ಮಾಡಬೇಕು, ಎಷ್ಟು ಸಾರಿ ಹನುಮಾನ್ ಚಾಲೀಸ ಹೇಳಬೇಕು, ಇದೆಲ್ಲವನ್ನು ಕೂಡ ಇಲ್ಲಿ ಪೂರ್ಣವಾಗಿ ಗೋಡೆ ಮೇಲೆ ಅದನ್ನು ಬರಹದಲ್ಲಿ ರೂಪದಲ್ಲಿ ಅದನ್ನು ಕೆತ್ಕೊಂಡು ಹೋಗಿದ್ದಾರೆ. ಅಷ್ಟು ಕೂಡ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಏನು ಒಂದು ಬೇಡಿಕೆಗಳಿರುತ್ತೆ ಆ ಬೇಡಿಕೆಗಳನ್ನು ಇಲ್ಲಿ ಹನುಮಾನ್ ತೀರಿಸುತ್ತಾನೆ ಅಥವಾ ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾನೆ ಅನ್ನುವುದು ಇಲ್ಲಿ ಎಲ್ಲರ ಒಂದು ಬಲವಾದ ನಂಬಿಕೆ ಆಗಿದೆ. ನಮಸ್ಕಾರಗಳು.